ಚೇಂಬರ್ ಅಂಗಳದಲ್ಲಿ ಕಮಲ್ ಸಿನಿಮಾ ಭವಿಷ್ಯ ನಿರ್ಧಾರವಾಗಲಿದೆ. ಕೋರ್ಟ್ ತೀರ್ಮಾನದ ನಂತರದಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೆಯಲಾಗುತ್ತೆ. ಈ ಒಂದು ಸಭೆಯಲ್ಲಿ ಹಾಗಾದ್ರೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ. ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡಿ ನಂತರ ನಿರ್ಧಾರವನ್ನ ತಿಳಿಸಲಾಗುತ್ತೆ. ಇನ್ನು ಕಮಲ್ ಹಾಸನ್ ಕನ್ನಡ ವಿವಾದದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ನಟ ಕಮಲ್ ಹಾಸನ್ ನೀಡಿರ್ತಕ್ಕಂತಹ ವಿವಾದಾತ್ಮಕ ಹೇಳಿಕೆಯ ಕುರಿತಂತೆ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಫಿಲ್ಮ್ ಚೇಂಬರ್ ನಡೆಸುವಂತಹ ಸಭೆಯಲ್ಲಿ ಗೊತ್ತಾಗುತ್ತೆ. ಇನ್ನು ಕಮಲ್ ಹಾಸನ್ ಹಾಗೆ ಫಿಲ್ಮ್ ಚೇಂಬರ್ ನಿರ್ಮಾಣ ಸಂಸ್ಥೆಯ ಜೊತೆಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ನಟ ಕಮಲ್ ಹಾಸನ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಗೆ ಈಗಾಗಲೇ ಸಜ್ಜಾಗಿತ್ತು, ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಕನ್ನಡ ಪರ ಹೋರಾಟಗಾರರು ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ನಾವು ಅವಕಾಶವನ್ನ ನೀಡೋದಿಲ್ಲ, ಒಂದು ವೇಳೆ ನಟ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳೋದಿಲ್ಲ ಅಂದ್ರೆ ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತಾ ಇತ್ತು. ಹಾಗಾಗಿ ಇದೀಗ ಫಿಲ್ಮ್ ಚೇಂಬರ್ ಅಂಗಳ ತಲುಪಿದೆ. ಈ ಒಂದು ಕಮಲ್ ಸಿನಿಮಾ ಭವಿಷ್ಯ ಇಲ್ಲಿ ನಿರ್ಧಾರ ಆಗಲಿದೆ. ಈ ಸಭೆಯಲ್ಲಿ ಏನು ವಿಚಾರ ಆಗಲಿದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ ತೀರ್ಮಾನದ ನಂತರ ಫಿಲ್ಮ್ ಚೇಂಬರ್ನಲ್ಲಿ ಸಭೆ ನಡೀತಾ ಇದ್ದು ವಕೀಲರ ಜೊತೆಗೆ ಚರ್ಚೆಯನ್ನ ನಡೆಸಿ ನಂತರ ನಿರ್ಧಾರವನ್ನ ತಿಳಿಸಲಾಗುತ್ತೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಇನ್ನು ಫಿಲ್ಮ್ ಚೇಂಬರ್ ಅಂಗಳದಲ್ಲಿ ಕಮಲ್ ಸಿನಿಮಾ ಭವಿಷ್ಯ ನಿರ್ಧಾರವಾಗುತ್ತೆ ಅಂತಾನೆ ಹೇಳ್ಬೋದು. ಕೋರ್ಟ್ ತೀರ್ಮಾನದ ನಂತರದಲ್ಲಿ ಫಿಲ್ಮ್ ಚೇಂಬರ್ ನಲ್ಲಿ ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಬಹುದು, ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ದಿವ್ಯದಾಸ್, ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಹೈಕೋರ್ಟ್ನ ಬೆಳವಣಿಗೆ ಏನಾಗಿದೆ ಅಂತ ಹೇಳಿ. ನಾಡಿದ್ದು 10ನೇ ತಾರೀಕಿಗೆ ಮತ್ತೆ ವಿಚಾರಣೆ ಇರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಚಿತ್ರತಂಡವೇ ಆ ಟೀಮ್ ಏನಿದೆ ಆ ಸಂಸ್ಥೆ ಈಗ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೆ, ಕರ್ನಾಟಕದಲ್ಲಿ ನಾವು ಸಿನಿಮಾನ ರಿಲೀಸ್ ಮಾಡೋದಿಲ್ಲ ಅಂಥೇಳಿ. ಸೊ ನಾವು ನಿನ್ನೆ ಮೊನ್ನೆ ಆ್ಯಂಡ್ ಇವತ್ತು ಬೆಳಗಿನಿಂದ ಏನೇನು ಆಯಿತು ಅನ್ನೋದನ್ನು ಒಂದು ಮೆಲುಕು ಹಾಕೊಳ್ಳೋದಾದರೆ, ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡ ಪರ ಹೋರಾಟಗಾರರು ಕಮಲ್ ಹಾಸನ್ ಅವರು ಕ್ಷಮೆ ಕೇಳಬೇಕು, ಕೇಳದೇ ಇದ್ದರೆ ಒಂದು ವೇಳೆ ಸಿನಿಮಾ ರಿಲೀಸ್ ಮಾಡಿದ್ರೆ ಥಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಿದ್ರೆ ಫಿಲಮ್ ಚೇಂಬರ್ ಆದಿಯಾಗಿ ಎಲ್ಲೆಲ್ಲಿ ಸಿನಿಮಾಗಳು ರಿಲೀಸ್ ಆಗಿದ್ದು ಆ ಥಿಯೇಟರ್ಗೆ ಬೆಂಕಿಯನ್ನು ಹಾಕ್ತೀವಿ ಅಂತೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಅದೆಲ್ಲದರ ನಂತರ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ ಆದ ಬಳಿಕ ಕ್ಷಮೆ ಕೇಳಬೇಕು ಫಿಲಮ್ ಚೇಂಬರ್ನಲ್ಲಿ ಅಂತೇಳಿ ಒಂದು ಮೀಟಿಂಗ್ ಆಯಿತು. ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತು. ಯಾವುದೇ ಮಾಡಿದ್ರು ಕೂಡ ಕ್ಷಮೆ ಕೇಳೋದೇ ಇಲ್ಲ ಅಂಥೇಳಿ ಉದ್ದಟತನವನ್ನು ಮೆರೆದ್ರು ಕಮಲ್ ಹಾಸನ್ ಅವರು. ಮರ್ತುಬಿಟ್ರು ಎಲ್ಲವೂ. ಕನ್ನಡಿಗರು ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ, ಒಂದು ಕ್ಷಮೆ ಕೇಳಿದ್ರೆ ಮುಗ್ದು ಹೋಗ್ತಿತ್ತು ಅಂತ ಅವ್ರು ಲೆಕ್ಕಾಚಾರ ಹಾಕಲೇ ಇಲ್ಲ. ಎಲ್ಲಿ ಹೋದರೂ ಹೊರಗಡೆ ಮಾಧ್ಯಮಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ, ಬೇರೆ ಭಾಷೆಯ ಮಾಧ್ಯಮಗಳಲ್ಲಿ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲ ನಾನು ತಪ್ಪು ಮಾಡಲಿಲ್ವಲ್ಲ, ನಾನು ತಪ್ಪು ಏನಕ್ಕೆ ಕ್ಷಮೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡೇ ಬಂದರು. ಅದಾದ ಬೆನ್ನಲ್ಲೇ ಇವತ್ತು 12 ಗಂಟೆಯ ಆಸುಪಾಸಿಗೆ ಫಿಲಮ್ ಚೇಂಬರ್ಗೆ ಮೇಲ್ನಲ್ಲಿ ಒಂದು ಪತ್ರ ಬರುತ್ತೆ. ಆ ಪತ್ರದಲ್ಲಿ ಅವರು ಬರೀತಾರೆ ಏನಪ್ಪ ಅಂತ ಹೇಳಿದ್ರೆ, ನಾನು ಎಲ್ಲೂ ಕೂಡ ಕನ್ನಡಿಗರ ಮನಸ್ಸಿಗೆ ನೋವು ಮಾಡಬೇಕು ಅಂತ ಮಾತಾಡಿಲ್ಲ. ನಾನು ತಮಿಳಿಗೆ ಯಾವ ರೀತಿ ಹಿನ್ನೆಲೆ ಇದೆಯೋ, ಅದರ ಭಾಷೆಯ ಬಗ್ಗೆ ಎಷ್ಟು ದೊಡ್ಡ ಹಿನ್ನೆಲೆಯೋ ಅದೇ ರೀತಿ ಕನ್ನಡಕ್ಕೂ ಇದೆ. ನಾನು ಹೇಳಿದ ಅರ್ಥವೇ ಬೇರೆ, ಇದು ಅರ್ಥ ಮಾಡ್ಕೊಂಡಿರೋದೇ ಬೇರೆ ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದ್ರು. ಆ ಪತ್ರಕ್ಕೆ ಸಂಬಂಧಪಟ್ಟಂತೆ ಇದೀಗ ಫಿಲಮ್ ಚೇಂಬರ್ನ ಎಲ್ಲರೂ ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಪತ್ರದಿಂದ ನಮಗೆ ಸಮಾಧಾನ ಆಗಿಲ್ಲ, ನಿಮ್ಮ ಪತ್ರ ನಮಗೆ ಬೇಕಾಗಿಲ್ಲ, ಆ ಪತ್ರವನ್ನು ಎತ್ತು ನಾವು ಮೂಲೆಯಲ್ಲಿ ಇಟ್ಟಿದ್ದೀವಿ ಅಂಥೇಳಿ ಅಧ್ಯಕ್ಷರಾಗಿರ್ಬೋದು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಜೊತೆಗೆ ಉಮೇಶ್ ಪಣೇಕರ್ ಆಗಿರ್ಬೋದು, ಹೀಗೆ ಚಿನ್ನೇಗೌಡರಾಗಿರ್ಬೋದು, ಎಲ್ಲರೂ ಕೂಡ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ನಿಮ್ಮ ಪತ್ರ ನಮಗೆ ಸಮಾಧಾನ ತಂದಿಲ್ಲ, ನಿಮ್ಮ ಕ್ಷಮೆ ನಮ್ಗೆ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡಿದರು. ಸೊ ಈಗ ಆ ಚಿತ್ರತಂಡ ಇಲ್ಲಿ ಕರ್ನಾಟಕದಲ್ಲಿ ನಾವು ರಿಲೀಸ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗಲೂ ಕೂಡ ಈ ಸಿನಿಮಾವನ್ನು ಇಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ತೆಗೆದುಕೊಂಡಂತಹ ವೆಂಕಟೇಶ್ ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಮುಂದೆ ನಿರ್ಧಾರ ಏನಾಗಬಹುದು ಅಂತ. ಸದ್ಯ ನಾವು ಫಿಲಮ್ ಚೇಂಬರ್ನಲ್ಲೇ ಇದ್ದೀವಿ. ಫಿಲಮ್ ಚೇಂಬರ್ನ ಒಳಗೆ ಇದೀಗ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಒಂದಷ್ಟು ನಿರ್ಮಾಪಕರ ನೇತೃತ್ವದಲ್ಲಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಹಾಗಾದರೆ ಅವರು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಕನ್ನಡಿಗರಿಗೆ ಏನು ಅವ್ರ ಸಿನಿಮಾ ರಿಲೀಸ್ ಆಗದೇ ಬೇಡ, ಯಾವುದೇ ಇದು ಥಗ್ ಲೈಫ್ ಅಂತಲ್ಲ, ಕಮಲ್ ಹಾಸನ್ ಅವರು ಯಾವ ಸಿನಿಮಾ ಕೂಡ ಇಲ್ಲಿ ರಿಲೀಸ್ ಆಗಲೇಬಾರ್ದು ಅಂತೇಳಿ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಸೊ ಏನೆಲ್ಲ ಇನ್ನು ನೋಡೋಣ, ಏನೆಲ್ಲ ಬದಲಾವಣೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಫಿಲಮ್ ಚೇಂಬರ್ನಲ್ಲಿ ಈಗ ನಡೀತಿರುವಂಥ ಈ ಸಭೆಯಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ದಿವ್ಯದಾಸ್. ಓಕೆ ಯಶೋಧ, ಇನ್ನು ಈ ಥಗ್ ಲೈಫ್ ಸಿನಿಮಾ ಏನಿದೆ ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ ಮಾಡಿರುವಂತಹ ಸಿನಿಮಾ ಯಶಸ್ಸಿಗಾಗಿಯೇ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಾದ್ಯಂತ ಬಿಡುಗಡೆಗೆ. ಆದರೆ ಕರ್ನಾಟಕದಲ್ಲಿ ಒಂದು ವಾರ ಥಗ್ ಲೈಫ್ ರಿಲೀಸ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಇನ್ನಾದರೂ ಕೂಡ ನಟ ಕಮಲ್ ಹಾಸನ್ ಏನಾದರೂ ಕ್ಷಮೆಯನ್ನ ಕೇಳ್ಬೋದಾ ಅಂತ ಹೇಳಿ ಅನೇಕ ಜನರ ಪ್ರಶ್ನೆಯಾಗಿದೆ. ಈ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ?
ಇಲ್ಲಿಯವರೆಗೆ ಪ್ರತಿಯೊಬ್ರು ಕೂಡ ಪ್ರಯತ್ನ ಮಾಡಿದ್ರು. ಇವತ್ತು ಹೈಕೋರ್ಟ್ ನಲ್ಲಿ ಏನು ಚೀಮಾರಿನೇ ಹಾಕಿದ್ದಾರೆ. ನಿಮ್ಮ ಈಗೋ ಇದಕ್ಕೆ ಕಾರಣ ಆಗ್ತಾ ಇದೆ. ನೀವು ಭಾಷಾ ತಜ್ಞರ, ನೀವು ಯಾಕೆ ಮಾತನಾಡಬೇಕಿತ್ತು, ನೀವು ಪ್ರಮೋಷನ್ ಅಂತ ಪ್ರಮೋಷನ್ ಮಾಡಿಬಿಟ್ಟು ಹೋಗ್ಬೋದಿತ್ತು ಅನ್ನೋ ರೀತಿಯಲ್ಲೆಲ್ಲವೂ ಕೂಡ ಇವತ್ತು ಕೋರ್ಟ್ನಲ್ಲಿ ಚೀಮಾರಿ ಹಾಕಿದ್ರು ಕೂಡ ನೋಡೋಣ, ನನ್ನ ತಪ್ಪಿದೆ, ಒಂದು ಕ್ಷಮೆ ಕೇಳಿಬಿಡೋಣ. ನನಗೆ ಕನ್ನಡಿಗರು ಪ್ರೀತಿ ಕೊಟ್ಟಿದ್ದಾರೆ, ಕನ್ನಡ ಮಣ್ಣಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಕನ್ನಡ ಮಣ್ಣಲ್ಲಿ ಹಲವು ಸಿನಿಮಾಗಳನ್ನು ಕೊಟ್ಟಿದ್ದೀನಿ, ನನ್ನ ಸಿನಿಮಾಗಳನ್ನು ಜನರು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ, ಇಷ್ಟೆಲ್ಲ ಕೇಳ್ತಾ ಇದ್ದಾರೆ. ಹೌದು, ನನ್ನ ಮಾತಿಂದ ಅವ್ರಿಗೆ ನೋವಾಗಿದೆಯಲ್ಲ, ಒಂದು ಕ್ಷಮೆ ಕೇಳಿಬಿಡೋಣ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡು ಅವತ್ತೇ ಆ ಪ್ರೋಗ್ರಾಮ್ ಆಗಿ ಏನು ನೀವು ಸುದ್ದಿ ಆಯಿತು ಅವರು ಚೆನ್ನೈನಲ್ಲಿ ಮಾತಾಡಿದಂಥ ಆ ವಿಚಾರಕ್ಕೆ ಅವರು ಈ ಕೇಳಿದ್ರೆ ಇವತ್ತು ಇಲ್ಲಿಯವರೆಗೆ ಆ ವಿಚಾರ ಬರ್ತಾ ಇರಲಿಲ್ಲ, ಇಲ್ಲಿಯವರೆಗೆ ಸದ್ದ ಆಗ್ತಾ ಇರಲಿಲ್ಲ. ಸೊ ಇವತ್ತು ಈಗ ಏನೇ ಕಮಲ್ ಹಾಸನ್ ಅವರು ಏನೇ ಮಾಡಿದ್ರು, ಒಂದು ವೇಳೆ ಕ್ಷಮೆ ಕೇಳಿದ್ರು ಕೂಡ ನಾವು ಕ್ಷಮೆ ಕೇಳಿ ಅಂತ ಹೇಳಿ ಭಿಕ್ಷೆ ಬೇಡಿ ಕೇಳಿಸ್ಕೊಂಡಂಗೆ ಆಗ್ಬಿಟ್ಟಿದೆ. ಈ ಹಿನ್ನೆಲೆ ಜನರಿಗೆ ಅರ್ಥ ಆಗ್ಬಿಟ್ಟಿದೆ, ಅದರಲ್ಲೂ ಕನ್ನಡಿಗರಿಗೂ ಅರ್ಥ ಆಗ್ಬಿಟ್ಟಿದೆ. ನೀವು ಕ್ಷಮೆ ಆದರೂ ಕೇಳು ಗುರು, ನೀವು ಕ್ಷಮೆ ಕೇಳದೇ ಇರೋ ಗುರು, ನಮಗಂತೂ ನಿಮ್ಮ ಸಿನಿಮಾ ನೋಡೋ ಆಸಕ್ತಿ ಇಲ್ಲ, ನಿಮ್ಮ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗೋದೇ ಬೇಡ ಅಂತ ಹೇಳಿ ಈಗ ಪ್ರತಿಯೊಬ್ಬರು ಹೇಳ್ತಿರುವಂಥದ್ದು. ಸೊ ಇಷ್ಟು ಹೊತ್ತು ಬೇಕಾಗಿರಲಿಲ್ಲ ಅನಿಸುತ್ತೆ. ಒಂದು ವೇಳೆ ಈಗ ಅಲ್ಲಿ ಏನು ವಿಚಾರಣೆ ಆಗ್ತಿತ್ತು, ದೊಡ್ಡ ಮನುಷ್ಯ ಅವರು ಓಕೆ, ಅವ್ರಿಗೆ ವಯಸ್ಸಾಗಿದೆ, ಒಳ್ಳೆ ಒಂದು ಹೆಸರಿದೆ ಅಂತಂದಾಗ ಇಷ್ಟು ಹೊತ್ತು ಬೇಕಾಗಿರಲಿಲ್ಲ, ಇಷ್ಟು ದಿನಗಳು ಬೇಕಾಗಿರಲಿಲ್ಲ ಅವರ ಕ್ಷಮೆ. ಈಗ ಕನ್ನಡಿಗರ ನಾವೆಲ್ಲರೂ ಹೇಳೋದೇನಪ್ಪ ಅಂತಂದರೆ ಅವ್ರ ಕ್ಷಮೆಯ ಅಗತ್ಯವೇ ಇಲ್ಲ ನಮಗೆ ಅಂತ ಹೇಳಿ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕಮಲ್ ಹಾಸನ್ಗೆ ತಮಿಳು ಭಾಷೆ ಮೇಲೆ ಪ್ರೀತಿ ಇರಬಹುದು ಅನ್ನೋದಾಗಿಯೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ವಾದ ವಿವಾದಗಳು ಹೇಳಿಕೆಗಳು ಕೂಡ ಇದೆ. ಇನ್ನು ತಮಿಳು ನಟ ಕಮಲ್ ಹಾಸನ್ಗೆ ಇದೀಗ ಬಿಗ್ ಶಾಕ್ ಕೂಡ ಎದುರಾಗಿರುವಂಥದ್ದು.